ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ಒಂದು ಇಂಪಾರ್ಟೆಂಟ್ ವಿಡಿಯೋ ಮಾಡ್ತಾಯಿದ್ದೀನಿ ಆಯಿತಾ. ಎಲ್ಲ ಹುಡುಗಿಯರಾಗಲಿ ಹುಡುಗರಿಗಾಗ್ಲಿನೂ ಅಪ್ಲಿಕೇಬಲ್ ಆಗ್ತದೆ ಆಯಿತಾ. ಸೊ ಇದು ಹೇರ್ ಫಾಲ್ಗೆ ಎಲ್ಲರೂ ತುಂಬ ಟೆನ್ಷನ್ ಆಗಿರ್ತೀರ, ಹೇರ್ ಫಾಲ್ಗೆ ಏನು ಮಾಡಬೇಕು ಅಂತ ಯಾರೂ ನಿಮ್ಗೆ ಹೇಳೋದಿಲ್ಲ, ನಾನು ಹೇಳೋ ಥರ. ಹಾಗಾಗಿ ನಾನು ಇದನ್ನು ಫೇಸ್ ಮಾಡಿದ್ದೀನಿ. ಹಾಗಾಗಿ ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ. ನನಗೆ ತುಂಬ ರಿಯಲಿ ಹೆಲ್ಪ್ಫುಲ್ ಆಗಿದೆ ಈ ಪ್ರಾಡಕ್ಟ್ಸಿಂದ. ಸೊ ನನಗೆ ಹೇರ್ ಫಾಲ್ ಅಂತೂ ಕಂಪ್ಲೀಟಾಗಿ ಸ್ಟಾಪ್ ಆಗೋಗಿದೆ. ಆಮೇಲೆ ಹೇರ್ ಅಂತೂ ಈಗ ತುಂಬ ದಪ್ಪ ಆಗಿ ಬರ್ತಾಯಿದೆ. ನನ್ನ ಕೂದಲು ಮೊದಲು ಫುಲ್ ತೆಳ್ಳಗಿತ್ತು, ಭಾಳ ತೆಳ್ಳಗಿತ್ತು. ಅದಕ್ಕಾಗಿ ನಾನು ಈ ವಿಡಿಯೋ ಇಂಪಾರ್ಟೆಂಟ್ ಇದೆ, ಹಾಗಾಗಿ ಎಲ್ಲರಿಗೂ ನಾನು ಮಾಡ್ತಾಯಿದ್ದೀನಿ. ವಿಡಿಯೋನ ಎಂಡ್ ತನಕ ನೋಡಿ ಆಯಿತಾ. ನಿಜ 100% ನಿಮಗೆ ಇದನ್ನು ಯೂಸ್ ಮಾಡಿದರೆ ನಿಮಗೆ ಹೇರ್ ಫಾಲ್ 15 ಡೇಸಲ್ಲೇ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ. ಆಮೇಲೆ ನಿಮ್ಮ ಕೂದಲು ದಪ್ಪ ಆಗಿ ಬರುತ್ತೆ ಆಯಿತಾ, ತಿಕ್ಕಾಗಿ ಬರುತ್ತೆ. ಸೊ ಹೇರ್ ಫಾಲ್ ನೀವು ಚೆಕ್ ಮಾಡಬೇಕು ಗೈಸ್, ಹೇರ್ ಫಾಲ್ ಯಾಕೆ ಆಗ್ತಾಯಿದೆ ಅಂತ ರೀಸನ್ಸ್ ಬೇಕು ಆಯಿತಾ. ನೀವು ಡಾಕ್ಟ್ರ್ ಹತ್ರ ಎಲ್ಲ ಹೋಗ್ತೀರಾ, ಹೇರ್ ಫಾಲ್ ಏನಾಗ್ತಾಯಿದೆ ಯಾಕೆ ಆಗ್ತಾಯಿದೆ ಅಂದರೆ ಎಲ್ಲ ನೀವು ಚೆಕ್ ಮಾಡಾದಮೇಲೆ ಸುಮ್ಮನೆ ವಿತೌಟ್ ಎನಿ ಏನು ರೀಸನ್ ಇಲ್ಲದೇ ಹೇರ್ ಫಾಲ್ ಆಗ್ತಿದೆ ಅಂದರೆ ಅದು ನಿಮಗೆ ಅವಾಗ ನೀವು ಕಾಷಿಯಸ್ ತಗೋಬೇಕು. ಅವಾಗ ನೀವು ತಿಳ್ಕೊಬೇಕು ಏನಂತ. ಏನೋ ಮೇ ಬಿ ಸುಮ್ಮನೆ ಹೇರ್ ಫಾಲ್ ಆಗೋಕ್ಕೆ ಆಗಲ್ಲ. ಈಗ ಏನೋ ಮೇ ಬಿ ಏನೇನೋ PCOS ಅಂತ ಇರುತ್ತೆ, ಅವಾಗ ಹೇರ್ ಫಾಲ್ ಆಗುತ್ತೆ. ಹೌದು ಬಿಡು, ನನಗೆ PCOS ಇದೆ, ಅದಕ್ಕೆ ನಂಗೆ ಹೇರ್ ಫಾಲ್ ಆಗ್ತಿದೆ ಅಂತ ಅರ್ಥ ಆಗುತ್ತೆ. ಸುಮ್ಮನೆ ಏನೂ ಇಲ್ಲದೇ ಹೇರ್ ಫಾಲ್ ಆಗ್ತಿದೆ ಅಂದರೆ ಏನಕ್ಕೆ, ರೀಸನ್ ಏನು ಅಂತ ಹೇಳ್ಬಿಟ್ಟು ನನಗೂ ಹಂಗೆ ಆಗಿತ್ತಾಯ್ತಾ. ನನ್ನ ಕೂದಲು ಇಲ್ಲಿ ತುಂಬ UK ಬಂದಾದ್ಮೇಲೆ ಈಗ ಒಂದೊಂದ್ಸತಿ ನೀರು ಚೇಂಜ್ ಆಗುತ್ತಲ್ಲ, ಕಂಟ್ರಿ ನೀರು ಚೇಂಜ್ ಆಗುತ್ತಲ್ಲ, ನಾನು ಇಲ್ಲಿ ಬಂದ ಕೂಡಲೇ ಫುಲ್ ಹೇರ್ ಫಾಲ್ ಆಯಿತು ನನಗೆ. ತುಂಬ ಅಂದರೆ ತುಂಬ, ನನ್ನ ಕೂದಲು ಫುಲ್ ತೆಳ್ಳಗೆ ಇತ್ತು. ಮತ್ತೆಂತಂದರೆ ಗೈಸ್, ಹೇರ್ ಎಲ್ಲ ಶಾರ್ಟ್ ಇದ್ರೂ ಪರವಾಗಿಲ್ಲ, ಬಟ್ ತಿನ್ನಾಗಿರಬಾರ್ದು. ತುಂಬ ತೆಳ್ಳಗಿದ್ರೆ ಏನಾಗುತ್ತೆ, ಒಂಥರ ರೋಗದ ಥರ ಕಾಣುತ್ತೆ. ನಮ್ಮಮ್ಮ ಯಾವಾಗೂ ಹೇಳ್ತಿರ್ತಾಳೆ, ಕೂದಲು ಕಟ್ ಮಾಡಬೇಡಮ್ಮ, ರೋಗದ ಥರ ಕಾಣ್ತೀಯ ಅಂತ ಯಾವಾಗೂ ಹೇಳ್ತಾರೆ. ಕೂದಲು ತೆಳ್ಳಗಿದ್ರೆ ಅದೇ ನಿಮ್ಗೆ ಶಾರ್ಟ್ ಆದರೂ ಪರವಾಗಿಲ್ಲ, ದಪ್ಪ ಇದೆ ಅಂದರೆ ಸ್ವಲ್ಪ ಓಕೆ ಅಂತ ಅನಿಸುತ್ತೆ. ನಮಗೆ ವಾಲ್ಯೂಮ್ ಇರಬೇಕು. ಹಾಗಾಗಿ ನಾನು ತುಂಬ ಫೇಸ್ ಮಾಡಿಬಿಟ್ಟೆ ನನ್ನ ಹೇರ್ ಫಾಲ್ಗೋಸ್ಕರ. ನನಗೆ ಭಾಳ ಬೇಜಾರಾಗಿ ನಾನು ಕೂದಲನ್ನೇ ಕಟ್ ಮಾಡಿಸ್ಬಿಡೋಣ ಶಾರ್ಟಾಗಿ ಅಂತ ಅಷ್ಟು ಟೆನ್ಷನ್ ಆಗಿಬಿಟ್ಟಿದೆ. ಅಷ್ಟು ಕೂದಲು ಉದುರ್ತು ನಂದು ಗೈಸ್. ಬಟ್ ನಾನು ಆಮೇಲೆ ರಿಸರ್ಚ್ ಮಾಡಿದೆ ಯಾಕೆ ಕೂದಲು ಉದುರ್ತಾ ಇದೆ ಅಂತ. ನನಗೆ PCOS ಇತ್ತು ಆವಾಗ, ಬಟ್ ಇವಾಗ ಸದ್ಯಕ್ಕೆ ಕಮ್ಮಿ ಆಗಿದೆ PCOS. ನಾನು ಯೋಗ ಎಲ್ಲ ಮಾಡ್ತಾಯಿದ್ದೀನಿ, ಅದಕ್ಕಾಗಿ PCOS ಎಲ್ಲ ಕಮ್ಮಿ ಆಗಿದೆ. ಬಟ್ ಯಾಕೆ ಕೂದಲು ಉದುರ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಏನಂದರೆ ಐರನ್ ಡೆಫಿಷಿಯನ್ಸಿ ಇದ್ದರೆ ಕೂದಲು ಹೇರ್ ಫಾಲ್ ಆಗುತ್ತೆ ಆಯಿತಾ. ಇದು ಪಕ್ಕ. ಇದು ನಾನು ರಿಸರ್ಚ್ ಮಾಡಿ ತಿಳ್ಕೊಂಡಿದ್ದೀನಿ. ನೀವು ರಿಸರ್ಚ್ ಮಾಡಿ ತಿಳ್ಕೊಳ್ಳಿ. ಯಾರ್ಯಾರಿಗೆ ಐರನ್ ಡೆಫಿಷಿಯನ್ಸಿ ಇರುತ್ತೆ ನೋಡಿ, ಅವರಿಗೆ ಹೇರ್ ಫಾಲ್ ಆಗುತ್ತೆ. ಸೊ ಐರನ್ ಡೆಫಿಷಿಯನ್ಸಿಗೆ ಏನು ಮಾಡಬೇಕು ಅಂತ. ನಾನು ಐರನ್ ಡೆಫಿಷಿಯನ್ಸಿ ನಮಗೆ ಬೇಕು, ನಮ್ಮ ಬಾಡಿಲಿ ಐರನ್ ಬೇಕು, ವಿಟಾಮಿನ್ D ಏನೇನೋ ಇರುತ್ತಲ್ಲ, ಅದರಲ್ಲಿ ಐರನ್ ಬೇಕು ಅಂತ ಅಂದಾಗ ಏನು ತಿನ್ನಬೇಕು ಅಂತ ಬಂದಾಗ ಎಗ್, ಚಿಕನ್ನು ಇದೇನೇನೋ ತಿನ್ನಬೇಕು ಅಂತ ಬಂತು ಆಯಿತಾ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ UK ಇರೋದು, ನಾನು ಜಾಸ್ತಿ ಅಷ್ಟು ಏನು ನಾನ್ ವೆಜ್ಜೇ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ನಾನು ಯಾವಾಗ ನಾನು ಕೃಷ್ಣನ ಭಕ್ತಿ ಆಗಬೇಕು ಸ್ಟಾರ್ಟ್ ಆದೆ, ಅವಾಗ ನಾನು ನಾನ್ ವೆಜ್ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಬಟ್ ಏನು ಮಾಡೋಕ್ಕಾಗಲ್ಲ ಗೈಸ್, ನಮ್ಮ ಅಪ್ಪ ಅಮ್ಮ ಮೊದಲಿಂದ ನಮಗೆ ತಿಳಿಸಿದ್ರೆ ನಾನ್ ವೆಜ್ ತಿನ್ನಬೇಡ ಅಂದಿದ್ರೆ ನಾವು ತಿಂತಿರ್ಲಿಲ್ಲ ಆಯಿತಾ. ನಮಗೇನು ಗೊತ್ತು, ನಮಗೆ ಇವಾಗ ತಿಳಿತಾ ಇದೆ ಯಾಕಾದರೂ ನಾನು ಇದು ಮಾಡಿದೆ ಅಂತ. ಕಂಪ್ಲೀಟಾಗಿ ನಾನು ನಾನ್ ವೆಜ್ ಕಂಪ್ಲೀಟಾಗಿ ಬ್ಯಾನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನನಗೆ ತುಂಬ 1 ಮಂತ್ ಆಗಿದೆ ನಾನು ತಿಂದಿಲ್ಲ ಆಯಿತಾ. ಸೊ ಹಾಗಾಗಿ ಎಗ್ ಇವೆಲ್ಲ ತಿನ್ನಬೇಕು. ನಿಮಗೆ ಪ್ರೋಟೀನ್ ಇಂಟೇಕ್ ಆಗಬೇಕು, ಐರನ್ ಡೆಫಿಷಿಯನ್ಸಿ ಇದೆ, ಐರನ್ ಬೇಕು ಅಂದರೆ ನಿಮಗೆ ಇದೆಲ್ಲ ತಿನ್ನಬೇಕು ಅಂತ ಅನಿಸ್ತು. ನಾವು ಕೆಲ್ಸಕ್ಕೆ ಹೋಗಿ ಬರ್ತೀವಿ, ನಮಗೆ ಟೈಮ್ ಇರಲ್ಲ ಅವೆಲ್ಲ ತಿನ್ನೋಕ್ಕೆ. ಅದಕ್ಕಾಗಿ ನಾನೇನು ಮಾಡಿದೆ, ಐರನ್ ಡೆಫಿಷಿಯನ್ಸಿಗೆ ಬೇರೆ ಏನು ಸೊಲ್ಯೂಷನ್ ಇದೆ ಊಟದಲ್ಲಿ ಅಂತ ಅಂದಾಗ ಆವಾಗ ನನಗೆ ChatGPT ಹೇಳಿದ್ದು ವಿಟಾಮಿನ್ B12 ಟ್ಯಾಬ್ಲೆಟ್ ತೊಗೋಬೇಕು ಅಂತ. ಆವಾಗ ನಾನು ವಿಟಾಮಿನ್ B12 ಟ್ಯಾಬ್ಲೆಟ್ ಏನು ಅಂತ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು, ಅದು ಐರನ್ ಡೆಫಿಷಿಯನ್ಸಿಗೆ ಈಕ್ವಲ್ ಆಗಿ ಸಪ್ಲಿಮೆಂಟ್ ಟ್ಯಾಬ್ಲೆಟ್ ತೊಗೊಳ್ಳೋದು. ಈಗ ನಮಗೆ ವಿಟಾಮಿನ್ D ಇದು ಟ್ಯಾಬ್ಲೆಟ್ ತೊಗೊಳ್ತಾರೆ. ಆಮೇಲೆ ಇದು ವಿಟಾಮಿನ್ಸ್ ಅಂತ ಮತ್ತು ಮಲ್ಟಿ ವಿಟಾಮಿನ್ಸ್ ಅಂತಲೂ ಟ್ಯಾಬ್ಲೆಟ್ ತೊಗೊಳ್ತೀವಿ. ಒಬ್ಬೊಬ್ಬರು ಊಟದಲ್ಲಿ ನಾವು ಮಾಡೋಕ್ಕಾಗಲ್ಲ ಅಂತ ಅಂದಾಗ. ಸೊ ಹಾಗಾಗಿ ನಾನೇನು ಮಾಡಿದೆ, ಒಂದು ಟ್ಯಾಬ್ಲೆಟ್ ಆರ್ಡರ್ ಮಾಡ್ಕೊಂಡು ತೊಗೊಂಬಂದೆ, ವಿಟಾಮಿನ್ B12 ಅಂತ. ಸೊ ನಿಮಗೆ ಹೇರ್ ಫಾಲ್ ಆಗ್ತಿದೆ ಅಂದರೆ ಅದು ವಿತೌಟ್ ಎನಿ ರೀಸನ್ ಹೇರ್ ಫಾಲ್ ಆಗ್ತಿದೆ ಅಂದರೆ ಅದು ಐರನ್ ಡೆಫಿಷಿಯನ್ಸಿ ಇದೆ ಅಂತ. ಸೊ ನಾನು ಹೇಳ್ತೆ ನಿಮಗೆ ವಿಟಾಮಿನ್ B12 ಟ್ಯಾಬ್ಲೆಟ್ನ ತಗೊಳ್ಳಿ ಆಯಿತು. ನೋಡಿ ಗೈಸ್, ಇದೆ ವಿಟಾಮಿನ್ B12 ಅಂತ. ಇಲ್ಲಿ B12 ಅಂತ ಬರೆದಿರುತ್ತೆ, ವಿಟಾಮಿನ್ B12 ಅಂತ ಬರೆದಿರುತ್ತೆ. ಕರೆಕ್ಟಾಗಿ ನೋಡಿ, ಇದೆ ಅಂತಿಲ್ಲ. ನಾನು ಇದು UK ಪ್ರಾಡಕ್ಟ್ನ ತೊಗೊಳ್ತಿರೋದು. ನೀವು ಇಂಡಿಯನ್ ಯಾವುದಾದ್ರೂ B12 ತೊಗೊಳ್ಳಿ. ಟ್ಯಾಬ್ಲೆಟ್ 150-200 ರುಪೀಸ್ ಒಳಗೆ ಸಿಗುತ್ತೆ. ಇದನ್ನು ಡೈಲಿ ಒಂದನ್ನು ತಗೊಂಡ್ರೆ ನಿಮಗೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಐರನ್ ಡೆಫಿಷಿಯನ್ಸಿಯಿಂದ ಹೇರ್ ಫಾಲ್ ಆಗ್ತಾ ಉಂಟು, ಅರ್ಥ ಆಯಿತಾ. ನೆಕ್ಸ್ಟ್ ಅಂತ ಅಂದರೆ ನಾನು ಹಂಗೆ ಮತ್ತೆ ರಿಸರ್ಚ್ ಮಾಡಿದೆ. ಮತ್ತು ಈ ಶಾಂಪು ಯಾವ್ದು ಹಾಕಬೇಕು, ನಾನು ಹೆಡ್ ಆ್ಯಂಡ್ ಶೋಲ್ಡರ್ ಹಾಕ್ತಿದ್ದೆ. ಯಾಕಂದರೆ ನನಗೆ ಯಾಕೆ ಹೆಡ್ ಆ್ಯಂಡ್ ಶೋಲ್ಡರ್ ಹಾಕ್ತಿದ್ದೆ ಅಂದರೆ ನನಗೆ ತುಂಬ ಡ್ಯಾಂಡ್ರಫ್ ಆಗ್ತಿತ್ತು ಆಯಿತಾ ಇಲ್ಲಿ ಬಂದ್ಕೊಂಡು.
ಆಮೇಲೆ ನಾನು ಹೆಡ್ ಆ್ಯಂಡ್ ಶೋಲ್ಡರ್ ಹಾಕಿ ಕೂಡಲೇ, ಅದು UK ಹೆಡ್ ಆ್ಯಂಡ್ ಶೋಲ್ಡರ್ ಹಾಕಿ ಕೂಡಲೇ ಸ್ವಲ್ಪ ಡ್ಯಾಂಡ್ರಫ್ ಎಲ್ಲ ಕಮ್ಮಿ ಆಗೋಯ್ತು, ಡ್ಯಾಂಡ್ರಫ್ ಬರಲಿಕ್ಕೆ ಇಲ್ಲ ನಂದು. ಆಮೇಲೆ ನನಗೆ ಅನಿಸ್ತು ಒಳ್ಳೆ ಉಂಟಲ್ಲ ಹೆಡ್ ಆ್ಯಂಡ್ ಶೋಲ್ಡರ್ ಅಂತ, ನಾನು ಅದೇ ಕಂಟಿನ್ಯೂ ಮಾಡಿದ್ದೆ. ಬಟ್ ಏರ್ ಫಾಲ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಆಗ್ತಾ ಇತ್ತಾಯ್ತಾ, ಭಾಳ ರಾಶಿ ಏರ್ ಫಾಲ್ ಆಗ್ತಿತ್ತು ನನಗೆ. ಅದಕ್ಕಾಗಿ ನಾನೇನು ಮಾಡಿದೆ, ಒಂದು ಶಾಂಪೂ, ಯಾವುದಾದ್ರು ಒಳ್ಳೆ ಶಾಂಪೂ ಹೇರ್ ಫಾಲು ಕಮ್ಮಿ ಮಾಡಬೇಕು, ಮೇನಾಗಿ ಏರ್ ಫಾಲ್ನ ಮೇನ್ ಟಾರ್ಗೆಟ್ ಮಾಡಬೇಕು, ಮತ್ತು ಡ್ಯಾಂಡ್ರಫ್ನ ಮೇನ್ ಟಾರ್ಗೆಟ್ ಮಾಡಬೇಕು ಅಂತ ಅಂದಾಗ ನಾನು ರಿಸರ್ಚ್ ಮಾಡಿದಾಗ ನನಗೆ ಸಿಕ್ಕದು ಈ ಶಾಂಪೂ ಆಯಿತಾ. ಇದು ಕೆರಾಸ್ಟ್ರೇಸ್ ಪ್ಯಾರಿಸ್ ಅಂತ ಶಾಂಪೂ. ಇದು ಯಾವುದು ಸ್ಪಾನ್ಸರ್ ವಿಡಿಯೋ ಅಲ್ಲ ಗೈಸ್, ಯಾವ ಅಡ್ವರ್ಟೈಸ್ಮೆಂಟ್ ವಿಡಿಯೋ ಅಲ್ಲ ಆಯಿತಾ. ಇದು ನಾನು ಯೂಸ್ ಮಾಡ್ತಿದ್ದೀನಿ. ಈ ಶಾಂಪೂ ಬಂದು ತುಂಬ ಎಕ್ಸ್ಪೆನ್ಸಿವ್ ಉಂಟು. ಇದು ಒಂದು 3,000-3,500 ಉಂಟು ಇಂಡಿಯನ್ ರುಪೀಸಲ್ಲಿ. ಈ ಶಾಂಪೂದಲ್ಲಿ ಕರೆಕ್ಟಾಗಿ ಬರೆದಿದ್ದಾರೆ ಇಲ್ಲಿ ಏನಂತ, ಆ್ಯಂಟಿ ಹೇರ್ ಫಾಲ್ ಅಂತ ಬರೆದಿದ್ದಾರೆ. ಈ ಶಾಂಪೂ ನಾನು ತಗೊಂಡು ಯೂಸ್ ಮಾಡಿ ನನಗೆ ಒಂದು 15 ದಿವಸ ಆಗೋದೀಗ ಆಯಿತಾ. 20 ದಿವಸ ಆಗದೆ, ಹೇರ್ ಫಾಲ್ ಫುಲ್ ಕಮ್ಮಿ ಆಗದೆ. ನಾನು ಸೀರಿಯಸ್ಲಿ ನನಗೆ ಸರ್ಪ್ರೈಸ್ ಅನ್ಸೋದು, ಯಾಕಂದರೆ ಒಂದು ಶಾಂಪೂಯಿಂದ ಹೇರ್ ಫಾಲ್ ಕಂಟ್ರೋಲ್ ಆಯ್ತಲ್ಲ ಅಂತ. ಸೊ ನಾನು ಹೇಳ್ತಿದ್ದೀನಿ, ತಗೊಳ್ಳಿ ಇದನ್ನ. ಈ ಶಾಂಪೂ ನೀವು ಸ್ವಲ್ಪ ದುಡ್ಡು ಒಂದ್ಸತಿ ಇನ್ವೆಸ್ಟ್ ಮಾಡಿದ್ರೆ, ನೀವು ನೋಡೀಗ ಒಬ್ಬೊಬ್ರು ಜನ ಅಷ್ಟೊಂದು ರಾಶಿ ದುಡ್ಡು ಹಾಕ್ಲಿಕ್ಕಾಗಲ್ಲ ಅಂತ ನಾಟಕ ಮಾಡ್ತೀರಾ ನಾವೆಲ್ಲರೂ, ನಾನು ಅಷ್ಟೇ. ಅವಾಗ ಏನಾಗುತ್ತೆ, ಕೂದಲೆಲ್ಲ ಹೋಗಾದ್ಮೇಲೆ ನಾವು ಬೇರೆದಕ್ಕೆಲ್ಲ ಇನ್ವೆಸ್ಟ್ ಮಾಡ್ಲಿಕ್ಕಾಗ್ತದೆ. ಅದಕ್ಕಾಗಿ ಇವಾಗಲೇ ನಾವು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ರೆ ಏನಾದರೂ ಆವಾಗ ಸರಿ ಆಗುತ್ತೆ. ನೋಡಿ, ಈ ಶಾಂಪೂ ಒಳ್ಳೆ ಉಂಟು, ಕೆರಾಸ್ಟ್ರೇಸ್ ಅಂತ. ಈ ಶಾಂಪೂ ನೀವು ಡೈಲಿ ಯೂಸ್ ಮಾಡಿ, ನಿಮ್ಮ ಕೂದಲು ಹೇರ್ ಫಾಲ್ ಫುಲ್ ಕಮ್ಮಿ ಆಗುತ್ತೆ. ನಾನು ಇಷ್ಟಿಷ್ಟು ಉದುರೋ ಕೂದಲಿಗ ಇಷ್ಟಿಷ್ಟು ಒಂದು ಸ್ವಲ್ಪ ಇಷ್ಟೇ ಉದುರ್ತಾ ಉಂಟು, ಅಷ್ಟು ಇಲ್ಲ ಈಗ ಆಯಿತಾ. ಮತ್ತು ನೆಕ್ಸ್ಟ್ ಎಂತ ಅಂದರೆ, ಟ್ಯಾಬ್ಲೆಟ್ ಆಯಿತು, ಶಾಂಪೂ ಆಯಿತು, ಮತ್ತೊಂದು ಉಂಟು ಗೈಸ್. ಇದೊಂದು ನಾನು ಹೇರ್ ಸ್ಪ್ರೇ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮನೇಲಿ. ಸ್ವಲ್ಪ ಇದು ಹೇರ್ ಫಾಲ್ ಆಗಿತ್ತಲ್ಲ ನನಗೆ, ಅದು ರಿಕವರಿ ಆಗಬೇಕಲ್ಲ, ಹೇರ್ ಗ್ರೋತ್ ಆಗೋಕ್ಕೆ ಏನು ಮಾಡಬೇಕು ಅಂತ ನಾನು ರಿಸರ್ಚ್ ಮಾಡಿದಾಗ ಇದು ಒಳ್ಳೆಯದೆ ಅಂತ ನನಗೆ ನೋಡಿದೆ. ಸೊ ಇದು ನನಗೆ ಒಳ್ಳೆ ಬಂದಿದೆ ಆಯಿತಾ. ಇದರಿಂದ ನಿಮಗೆ ಹೇರ್ ಗ್ರೋತ್ ಆಗುತ್ತೆ. ಸೊ ನೀವು ಡೈಲಿ ಇಲ್ಲ, ಯಾವಾಗ ಹೇರ್ ವಾಶ್ ಮಾಡ್ತೀರಾ ಅದಕ್ಕೆ ಹಿಂದಿನ ದಿವಸ ಇದನ್ನು ಸ್ಪ್ರೇ ಮಾಡಿ. ಅಲ್ಲೆಲ್ಲೇ ನಿಮಗೆ ಕೂದಲಿಲ್ಲ ಕಮ್ಮಿ ಆಗಿದೆ ಅಂದರೆ ಇದನ್ನು ಸ್ಪ್ರೇ ಮಾಡಿ, ನಿಮಗೆ ಹೇರ್ ಗ್ರೋತ್ ಆಗುತ್ತೆ ಅಂತ ಹೇಳ್ತೀನಿ. ಇದರಲ್ಲಿ ಏನೇನಿದೆ ಅಂದರೆ, ರೋಸ್ಮೆರಿ ಲೀವ್ಸ್ ಇದೆ, ಆಮೇಲೆ ಮೆಂತ್ಯ ಕಾಳಿದೆ, ಕರಿಬೇವು ಸೊಪ್ಪಿದೆ, ಆಮೇಲೆ ಯಾಲಕ್ಕಿ ಇದೆ. ಇದನ್ನು ಎಷ್ಟನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ರೋಸ್ಮೆರಿ ರಾಶಿನೇ ಹಾಕಿ ಬಾಯ್ಲ್ ಮಾಡಿಬಿಟ್ಟು ಅದನ್ನು ಸೋಸ್ಬಿಟ್ಟು ನಾನು ಇದನ್ನು ಬಾಟಲಲ್ಲಿ ಹಾಕ್ಕೊಂಡಿದ್ದೀನಿ. ಇದರಿಂದ ನಾನು ಡೈಲಿ ಸ್ಪ್ರೇ ಮಾಡ್ಕೊಳ್ತೀನಿ ಕೂದಲೆಲ್ಲಿದೆ. ಇದು ನನಗೆಂತ ಕೂದಲು ಸರಿನೇ ಉಂಟು, ಒಂದು ಸ್ವಲ್ಪ ತೆಳ್ಳಗಿದೆ. ನಾನು ತೋರಿಸ್ತೀನಿ ನನ್ನ ಕೂದಲು ಓಪನ್ ಮಾಡಿ ನಿಮಗೆ. ಸೊ ಇದನ್ನು ಮಾಡ್ಕೊಳ್ಳಿ ಗೈಸ್. ಇದೇನು ತುಂಬ ದುಡ್ಡಿಲ್ಲ, ರೋಸ್ಮೆರಿ ಒಂದು 50-60 ರುಪೀಸಲ್ಲಿ ಸಿಗುತ್ತೆ. ಅದನ್ನು ನೀವು ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನು ನೀವು ಕೂದಲಿಗೆ ಸ್ಪ್ರೇ ಮಾಡಬೇಕು. ಮತ್ತೊಂದೇನು ಅಂದರೆ ಗೈಸ್, ಕರಿಬೇವು ಸೊಪ್ಪು ತುಂಬ ಇಂಪಾರ್ಟೆಂಟ್. ಅದು ಕಣ್ಣಿಗೆ ಕೂದಲಿಗೆಲ್ಲ ಅಂತ ತುಂಬ ಇಂಪಾರ್ಟೆಂಟ್. ನಮ್ಮಮ್ಮ ಸಣ್ಣ ವಯಸ್ಸಿಂದ ನಮ್ಮ ಕರಿಬೇವು ಸೊಪ್ಪು ತಿನ್ನಿಸ್ತಾ ಇತ್ತು, ನಮ್ಗೆ ಬೇಡ ಅಂದರೂ ತಿನ್ನಿಸ್ತಾ ಇತ್ತು. ಸೊ ನಾನೇನು ಹೇಳ್ತೀನಿ, ಡೈಲಿ ನೀವು ಎದ್ದೇಳ್ತಿರಲ್ಲ, ಎದ್ಬಿಟ್ಟು ಕರಿಬೇವು ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ. ತಿನ್ಲಿಕ್ಕಾಗಲ್ಲ, ಅದು ಕಹಿ ಇರುತ್ತೆ ಹೌದು. ಅದನ್ನು ಅಟ್ಲೀಸ್ಟ್ ನೀವು ಒಂದು 10 ಎಲೆ ಆದರೂ ತಿನ್ನಿ, ಡೈಲಿ ಅದನ್ನು ತಿನ್ನಿ. ಖಾಲಿ ಹೊಟ್ಟೆಲೆ 10 ಎಲೆ ಕೂದಲಿಗೆ ಮತ್ತು ಕಣ್ಣಿಗೆ ಒಳ್ಳೆಯದು. ಕೂದಲು ನಿಜ ಅದರಿಂದ ದಪ್ಪ ಬರುತ್ತೆ. ಕರಿಬೇವು ಸೊಪ್ಪಿಂದನೇ ಮೇನ್ ಪ್ರೋಟೀನ್ ಕೂದಲಿಗೆ. ನಾನು ತಿನ್ಬೇಕಂತ ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾ ಇಲ್ಲ, ಬಟ್ ಸ್ಟಿಲ್ ಟ್ರೈ ಮಾಡ್ತಾಯಿದ್ದೀನಿ. ಅದನ್ನು ನಾನು ಹೇಳಿದ್ದೀನಿ, ರಿಸರ್ಚ್ ಮಾಡಿದ್ದೀನಿ. ಸೊ ಇದನ್ನು ಮಾಡಿ, ಶಾಂಪೂನು ತೊಗೊಳ್ಳಿ, ಟ್ಯಾಬ್ಲೆಟು ನೋಡಿ ಅಂತ ನಾನು ಹೇಳ್ತೀನಿ ಆಯಿತಾ. ನನ್ನ ಕೂದಲು ನಾನು ತೋರಿಸ್ತೀನಿ ಗೈಸ್. ನಾನು ಹೇರ್ ಕಲರ್ ಮಾಡಿದ್ದೀನಿ, ನನ್ನ ಕೂದಲು ನೋಡಿ ಎಷ್ಟು ತೆಳ್ಳಗಿತ್ತು, ಈಗ ಎಷ್ಟು ದಪ್ಪ ಬಂದದೆ ಅಂದರೆ ನೋಡ್ಲಿಕ್ಕಾಗಲ್ಲ. ನೋಡಿ, ಉದ್ದನೂ ಉಂಟು ಆಯಿತಾ, ಉದ್ದನೂ ಉಂಟು, ಆಮೇಲೆ ದಪ್ಪನೂ ಬಂದದೆ ಗೈಸ್. ಮೇನಾಗಿ ದಪ್ಪ ಇರಬೇಕಲ್ಲ ಕೂದಲು, ವಾಲ್ಯೂಮ್ ಇರಬೇಕಲ್ಲ. ಸೊ ನಾನೇನು ಸ್ಟ್ರೈಟ್ನಿಂಗ್ ಎಲ್ಲ ಯಾವಾಗಾದರೂ ಒಂದ್ಸತಿ ಮಾಡ್ತೇನೆ. ಸ್ಟ್ರೈಟ್ನಿಂಗ್ ಎಲ್ಲ ನಾನು ಯಾವಾಗ ಮಾಡೋದು ಒಂದೊಂದು ಸತಿ ಅಷ್ಟೇ. ಸೊ ಕೂದಲು ದಪ್ಪ ಮತ್ತು ತಿಕ್ಕಾಗಿ ಬರಬೇಕಂದ್ರೆ ಇಷ್ಟು ನೀವು ಯೂಸ್ ಮಾಡಿದ್ರೆ ನಿಮ್ಗೆ 100% ಬರ್ಕೊಡ್ತೀನಿ ನೋಡಿ. 15 ಡೇಸಲ್ಲಿ ನಿಮ್ಗೆ ಹೇರ್ ಫಾಲ್ ನಿಲ್ತದೆ. ನೀವು ಐರನ್ ಡೆಫಿಷಿಯನ್ಸಿ ಇದ್ದರೆ ಟ್ಯಾಬ್ಲೆಟ್ ತೊಗೊಳ್ಳಿ, ಆಮೇಲೆ ಚೆಕ್ ಮಾಡ್ಕೊಬನ್ನಿ. ನಿಮಗೆ PCOD PCOS ಏನಾದರೂ ಇದೆಯಾ ಅಂತ ಚೆಕ್ ಮಾಡಿ. ನಿಮಗೆ ಟ್ಯಾಬ್ಲೆಟ್ ತೊಗೊಳೋಕ್ಕಿಂತ ಮುಂಚೆ ಅದರಿಂದನೂ ಹೇರ್ ಫಾಲ್ ಆಗ್ಲಿಕ್ಕೆ ತುಂಬ ಚಾನ್ಸಸ್ ಇದೆ. ಸೊ ಅದೆಲ್ಲ ಚೆಕ್ ಮಾಡಿ. ಆಮೇಲೆ ಲಾಸ್ಟಿಗೆ ನನಗೇನೂ ತೊಂದರೆ ಇಲ್ಲ, ಬಟ್ ಸುಮ್ಮನೆ ಹೇರ್ ಫಾಲ್ ಆಗ್ತಿದೆ ಅಂದರೆ ನೀವು ಅದು ಐರನ್ ಡೆಫಿಷಿಯನ್ಸಿ ಇದೆ ಅಂತ ಅರ್ಥ. ಆಮೇಲೆ ಆ ಶಾಂಪೂ ನಾನು ತೋರಿಸಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಶಾಂಪೂ ಅಂತೂ ತುಂಬ ಒಳ್ಳೆ ಶಾಂಪೂ ಇದೆ, ತುಂಬ ಎಕ್ಸ್ಪೆನ್ಸಿವ್ ಇದೆ. ಸ್ವಲ್ಪ ಆದರೂ ಪರವಾಗಿಲ್ಲ, ಇನ್ವೆಸ್ಟ್ ಮಾಡಿ. ಒಂದ್ಸತಿ ಇನ್ವೆಸ್ಟ್ ಮಾಡಿ, ಕೂದಲು ಹೋಗ್ಬಿಡ್ತದೆ. ಆಮೇಲೆ ಬೇರೆದಕ್ಕೆ ಇನ್ವೆಸ್ಟ್ ಮಾಡಬೇಕಾಗ್ತದೆ. ಸೊ ಶಾಂಪೂ, ಆಮೇಲೆ ಅದು
ಈ ಹೇರ್ ಫಾಲ್ ಇದು ಸ್ಪ್ರೇ ಒಂದು ನಾನು ಹೇಳಿದ್ದೀನಿ, ಅದನ್ನು ಒಳ್ಳೆಯದೆ. ಮತ್ತೊಂದು ವಿಶ್ ಕೇರ್ ಹೇರ್ ಗ್ರೋತ್ ಸಿರಮ್ ಅಂತಲೂ ಇದೆ ಗೈಸ್, ಅದರಲ್ಲೂ ರೋಸ್ಮೆರಿ ಇದೆ. ನೀವು ಒಬ್ಬೊಬ್ಬರಿಗೆ ಇದನ್ನು ಮಾಡೋಕ್ಕಾಗಲ್ಲ, ನೀವು ಮನೇಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ನೀವು ವಿಶ್ ಕೇರ್ ಹೇರ್ ಗ್ರೋತ್ ಸಿರಮ್ ಕೂಡ ಒಳ್ಳೆಯದೆ. ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ, ಬಟ್ ಅದು ಖಾಲಿ ಆಗಿತ್ತು. ಈಗ ನಾನು ಅದನ್ನು ಬಾಕ್ಸ್ ಬಿಸಾಕ್ಬಿಟ್ಟಿದ್ದೀನಿ, ಈಗ ಆರ್ಡರ್ ಮಾಡಬೇಕು ಮತ್ತೆ. ಸೊ ಅದನ್ನು ಒಳ್ಳೆಯದೆ, ಅದನ್ನು ಯೂಸ್ ಮಾಡ್ಬೋದು. ಅದರಲ್ಲೂ ರೋಸ್ಮೆರಿನೇ ಇದೆ. ಅದರಲ್ಲೆಲ್ಲ ಹೇರ್ ಗ್ರೋತಿಗೆ ಎಲ್ಲ ತುಂಬ ಅಡ್ವರ್ಟೈಸ್ ಹಾಕಿದ್ದಾರೆ ಅದ್ರ ಬಗ್ಗೆ, ನಾನು ನೋಡಿದ್ದೀನಿ, ಅದಕ್ಕೆ ನಾನು ತರಿಸ್ಕೊಂಡಿದ್ದೆ. ಅದು ಒಳ್ಳೆಯದೆ, ಅದನ್ನು ಕೂದಲು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಆಯಿತಾ. ಅದು ತುಂಬ ಒಂದು 3-4 ಮಂತ್ಸ್ ಯೂಸ್ ಮಾಡಬೇಕಾಗತ್ತೆ. ಹಾಗಾಗಿ ಅದನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಮತ್ತೆ ಈ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.